ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಂ ಅಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಇವಾಗ ತೀರ್ಥಯಾತ್ರೆ, ಕೆಲವು ಅಭಿಪ್ರಾಯ ಹೇಗೆ ಅಂತ ಹೇಳಿದ್ರೆ, ಚಿತ್ರಾಂಗದೆಯನ್ನು ಮದುವೆ ಆದ ಅಂತೇಳುವಾಗ ತೀರ್ಥಯಾತ್ರೆದು 1 ವರ್ಷ ಮುಗಿದಿದೆ ಅಂತ. ಅಂದರೆ ಚಿತ್ರಾಂಗದನೇ ಮದುವೆ ಆಗಿ ಆಮೇಲೆ 3 ತಿಂಗಳು ಅವಳ ಜೊತೆಗೆ ದಾಂಪತ್ಯ ಮಾಡಿ ಮುಂದೆ ಬಂದದ್ದು ಅಂತ ಇರುವ ಕಾರಣ ಈಗ ತೀರ್ಥಯಾತ್ರೆ ಏನು ಅಂತ. ಇನ್ನೊಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದರೆ, ತೀರ್ಥಯಾತ್ರೆ ಇದು 1 ವರ್ಷ ಅಲ್ಲ 2 ವರ್ಷ ಮಾಡಿದ್ದಾನೆ ಅಂತೇಳಿ. ಕೆಲವರು ಹೇಳಿದಿಲ್ಲ, ತೀರ್ಥಯಾತ್ರೆ 1 ವರ್ಷ 2 ವರ್ಷ ಇಲ್ಲ ಅಂತ, ಅದು ಒಂದು ಗಲಾಟೆ. ಆಮೇಲಿಂದ ಮತ್ತೆ ಇಲ್ಲ ಇದು ಏನಿದ್ರೂ ತೀರ್ಥಯಾತ್ರೆ ಇನ್ನೂ ಸುಭದ್ರಾ ಕಲ್ಯಾಣ ಅದು ತೀರ್ಥಯಾತ್ರೆ ಸಂದರ್ಭದಲ್ಲೇ ಆಗಿರೋದು ಅನ್ನುವಂಥದ್ದು ಅಂತ ಹೇಳಿದ್ರೆ, ಇನ್ನೂ ತೀರ್ಥಯಾತ್ರೆ ಮುಗಿದಿಲ್ಲ ಅನ್ನುವಂಥದ್ದು. ಹೀಗೆ ಅದು ನಮಗೇನು ತಲೆಬಿಸಿ ಇಲ್ಲ. ತೀರ್ಥಯಾತ್ರೆ ಇದೆ ಅಂತ ತಿಳ್ಕೊಳ್ಳೋಣ. ತೀರ್ಥಯಾತ್ರೆ ಸಂದರ್ಭದಲ್ಲಿ ಬಂದಿದ್ದಾನೆ, ತೀರ್ಥಯಾತ್ರೆಯ ಲಾಸ್ಟ್ ಸ್ಟೇಜ್ ಅಂತ ಇಟ್ಕೊಳ್ಳಿ. ಸುಭದ್ರಾ ಕಲ್ಯಾಣ. ಸುಭದ್ರೆಯ ವಿಷಯ ಅವನಿಗೆ ತಿಳಿಯಿತು. ಏನಂತ ಹೇಳಿದರೆ, ಸುಭದ್ರೆಯನ್ನು ಆ ಪಾಪಿಷ್ಟ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಬಲರಾಮ ನಿಶ್ಚಯ ಮಾಡಿದ್ದಾನೆ ಅನ್ನುವಂಥದ್ದು. ಆಮೇಲಿಂದ ಕೃಷ್ಣ ಆಮೇಲೆ ಸತ್ಯಭಾಮೆ ಅವರು ಭೇಟಿಗಾಗಿ ಬರ್ತಾರೆ ರೈವತ ಪರ್ವತದಲ್ಲಿ. ಈ ಅರ್ಜುನ ಸನ್ಯಾಸಿ ಇವರು ಕೂತಿದ್ದಾರೆ, ಮೊಕ್ಕ ಮೋಡಿದ್ದಾರೆ. ಅಲ್ಲಿಗೆ ಬಂದಿದ್ದಾರೆ. ಬಂದು ಎಲ್ಲ ಪಾದಪೂಜೆ ಎಲ್ಲ ಮಾಡಿ ಅರ್ಜುನನ ಕಿವಿಯಲ್ಲಿ ಕೃಷ್ಣ ಹೇಳಿ ಹೋಗ್ತಾನೆ, ಸುಭದ್ರೆಯನ್ನು ನಿನಗೆ ಕೊಡುವುದು ಅಂತ ರಹಸ್ಯವಾಗಿ ಹೇಳಿ ಹೋಗ್ತಾನೆ. ಅಲ್ಲಿವರೆಗಾಗಿದೆ. ನಂತರದ ಶ್ಲೋಕ ವೈದ್ಯರೇ ಪಂಡ್ರೆಗಾಪಣ. ಶ್ರೀ ಗುರುಭ್ಯೋ ನಮಃ. ದೃಷ್ಟ್ವಾ ಗಿರೌ ರೋಹಿಣೇಯೋ ಯತೀಂದ್ರವೇಷಂ ಪಾರ್ಥಂ ಜ್ಞಾತಿಯುಕ್ತ ಪ್ರಣಮ್ಯ ಚಕ್ರೆ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠೋಸೀತಿ ಚಕ್ರೆ ಬಲಾಯ. 170ನೇ ಶ್ಲೋಕ. ಆ ರೈವತ ಪರ್ವತದಲ್ಲಿ ಬಲರಾಮನು ಯತಿಶ್ರೇಷ್ಠನ ವೇಷವುಳ್ಳ ಅರ್ಜುನನನ್ನು ನೋಡಿ ಬಂಧುಗಳಿಂದ ಸಹಿತನಾಗಿ ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡಿದನು. ಅರ್ಜುನನಾದರೂ ಬಲರಾಮನಿಗೆ ನೀನು ಜ್ಞಾನ ಭಕ್ತಿಯಾದಿ ಗುಣಗಳಿಂದ ಶ್ರೇಷ್ಠನಾಗಿದ್ದಿ ಎಂದು ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿದನು. ದೃಷ್ಟ್ವಾ ಗಿರೌ ರೋಹಿಣೇಯಃ ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತ ಪ್ರಣಮ್ಯ ಚಕ್ರೆ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠೋ ಅಸೀತಿ ಚಕ್ರೆ ಬಲಾಯ. ಕೃಷ್ಣ ಮತ್ತು ಸತ್ಯಭಾಮೆಯರು ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಿ ಹೋಗಿದ್ದಾರೆ. ಅವರಿಗೆ ಗೊತ್ತೇ ಇದೆ ಇದು ಯಾರು ಸ್ವಾಮಿಗಳು ಅಂತ. ಆದರೆ ಈಗ ಪಾದ ಪೂಜೆ ಮಾಡಲಿಕ್ಕೆ ಬಂದಿರೋರು ಯಾರಂದರೆ ಬಲರಾಮ. ದೃಷ್ಟ್ವಾ ನೋಡಿ, ಎಲ್ಲಿ? ಗಿರೌ ಈ ರೈವತ ಪರ್ವತದಲ್ಲಿ. ರೋಹಿಣಿಯ ಮಗನಾದ ಬಲರಾಮ. ರೋಹಿಣೇಯ ಯತೀಂದ್ರವೇಷಂ ಪಾರ್ಥಂ ಅಂದರೆ ಈ ಯತೀಂದ್ರ ಅಂತೇಳಿದರೆ ಸನ್ಯಾಸಿ ಶ್ರೇಷ್ಠರು ಕೂತಿದ್ದಾರೆ. ಈ ರೈವತ ಪರ್ವತದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಬಹಳ ಭಕ್ತಿ ಭಾವದಿಂದ ಬಲರಾಮ ಅಲ್ಲಿಗೆ ತಲುಪಿದ್ದಾನೆ. ಜ್ಞಾತಿಯುಕ್ತ ಅಂದರೆ ಸಮಸ್ತ ಬಾಂಧವರು ಜೊತೆಗಿದ್ದಾರೆ ಬಲರಾಮನ ಜೊತೆಗೆ. ಒಂದು ಸೆಟ್ಟು ಬಾಂಧವರು ಕೃಷ್ಣನ ಜೊತೆಗಿರ್ತಾರೆ, ಒಂದು ಸೆಟ್ಟು ಬಾಂಧವರು ಬಲರಾಮನ ಜೊತೆಗಿರ್ತಾರೆ. ಹೀಗೆ ಜ್ಞಾತಿಯುಕ್ತ. ಜ್ಞಾತಿ ಅಂದರೆ ಬಂಧುಗಳು. ಬಂಧುಗಳ ಯುಕ್ತ ಸಮೇತನಾಗಿ
ಹೋಗಿದ್ದಾನೆ ಬಲರಾಮ ಎಲ್ಲಿಗೆ? ಯತೀಂದ್ರರ ಹತ್ತಿರ, ಈ ಸನ್ಯಾಸಿ ಶ್ರೇಷ್ಠರ ಹತ್ತಿರ. ಸೊ ಇದು ಯತೀಂದ್ರ ವೇಷಂ ಪಾರ್ಥಂ. ಇದು ಯತೀಂದ್ರ ಅಂತೇಳಿದರೆ ಇದು ವೇಷ. ಇದು ಯಾರು? ಇದು ತ್ರಿದಂಡಿ ಸನ್ಯಾಸಿ ಅಂತೇಳಿದರೆ ಇದು ಅರ್ಜುನ. ಆದರೆ ಬಲರಾಮನಿಗೆ ಗೊತ್ತಿಲ್ಲ ಇದು ಅರ್ಜುನ ಅಂಥೇಳಿ. ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತ ಹೋಗಿ ಅಲ್ಲಿ ಪ್ರಣಮ್ಯ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಿ, ಅಂದರೆ ಅದು ಪರಂಪರೆ ಸಂಪ್ರದಾಯ ಅಂತೇಳಿದರೆ ಸನ್ಯಾಸಿಗಳು ಬಂದರು ಅಂತೇಳಿದ ಕೂಡಲೇ ನಮಸ್ಕಾರ ಮಾಡಿ ಅವರಿಗೆ ಪಾದಪೂಜೆಗಳನ್ನು ಮಾಡುವಂಥದ್ದು ಎಲ್ಲ ಅದು ಸಂಪ್ರದಾಯದಿಂದ ನಡ್ಕೊಂಡು ಬಂದದ್ದು. ಅದನ್ನು ಕೃಷ್ಣ ಬಲರಾಮರಂತೂ ತಪ್ಪದೇ ನಡೆಸ್ತಾರೆ. ಆದರೆ ಕೃಷ್ಣ ನಡೆಸಿದ್ದು ಗೊತ್ತಿದ್ದೇ ಅದು ಯಾರು? ಅರ್ಜುನ ಅಂತೇಳಿ. ಆದರೂ ಎಲ್ರಿಗೂ ಬಾಕಿದ್ದವರಿಗೆ ಗೊತ್ತಿಲ್ಲ ಅಲ್ಲ, ಬಾಕಿದ್ದವರಿಗೆ ಗೊತ್ತಿಲ್ಲ. ಆದ್ದರಿಂದ ಕೃಷ್ಣ ಪಾದಪೂಜೆ ಮಾಡಿದ್ದು. ನಂತರ ಅಂದರೆ ಪಾದಪೂಜೆ ಮಾಡಿದ್ದು ಇನ್ನೂ ಒಂದು ಅಲ್ಲಿ ಉದ್ದೇಶ ಉಂಟು. ಏನಂತೇಳಿದರೆ ಕಿವಿಯಲ್ಲಿ ಹೇಳಬೇಕಲ್ವ ಅರ್ಜುನನಿಗೆ, ನಿನಗೆ ಕೊಡೋದು ಸುಭದ್ರೆಯನ್ನು ಅಂತ, ಅಂದರೆ ನೀನು ರೆಡಿ ಮಾಡ್ಕೋ ಅಂತ ಅದರ ಅರ್ಥ. ಆಮೇಲಿಂದ ಇಲ್ಲಿ ಬಲರಾಮ ಕೂಡ ಪಾದಪೂಜೆ ಮಾಡಿದ್ದಾನೆ. ಪ್ರಣಮ್ಯ ನಮಸ್ಕಾರ ಮಾಡಿ ಸನ್ಯಾಸಿ ಶ್ರೇಷ್ಠರಿಗೆ ಭಕ್ತಿಯಿಂದ ಪಾದಪೂಜೆ ಮಾಡಿ ಚಕ್ರೆ ಪೂಜಾಂ ಪಾದಪೂಜೆಯನ್ನು ಮಾಡಿದ. ಪೂಜಾಂ ಚಕ್ರೆ ಮಾಡಿದ. ಸೊ ಫಲ್ಗುನೋಪಿ ಯತಿಶ್ರೇಷ್ಠರು ಹೇಳ್ತಾರೆ, ಅವರೇ ಬಲರಾಮ ಅಂತೇಳಿದರೆ ನೀವು ಏನು ಗುಣಗಳಿಂದ ನೀವೇನು ಸನ್ಯಾಸಿಗಳಿಗಿಂತಲೂ ನೀವು ಶ್ರೇಷ್ಠ ಅಂತೇಳಿದರೆ, ಸನ್ಯಾಸಿಗಳಿಗಿಂತಲೂ ಶ್ರೇಷ್ಠ ಅಂತ ಸಾಮಾನ್ಯವಾಗಿ ಸನ್ಯಾಸಿಗಳು ಬಾಕಿದ್ದವರಿಗೆ ಗೃಹಸ್ಥರಿಗೆ ನಮಸ್ಕಾರ ಮಾಡುವುದಿಲ್ಲ. ಅಂದರೆ ಈಗ ನಾವು ನೋಡುವ ರೀತಿಯಲ್ಲಿ ಸನ್ಯಾಸಿಗಳು ಅಂತೇಳಿದರೆ ಮಧ್ವಾಚಾರ್ಯರು ಅಷ್ಟಮಠದ ಸನ್ಯಾಸಿಗಳಿಗೆ ಇದು ಕೊಟ್ಟಿದ್ದಾರೆ, ಪಟ್ಟ ಕೊಟ್ಟಿದ್ದಾರೆ. ಸೊ ಅವರಿಗೆ ಹೇಗೆ ಅಂತೇಳಿದರೆ ತಾಯಿಗೆ ಒಂದು ನಮಸ್ಕಾರ ಮಾಡ್ಬೋದು ಅಷ್ಟೇ, ಮತ್ತು ಇನ್ಯಾರಿಗೂ ಅವರು ನಮಸ್ಕಾರ ಮಾಡುವಂಥದ್ದು ಪ್ರಚಲಿತ ಇಲ್ಲ. ಮತ್ತು ಈಗ ಏನಂತ ಹೇಳಿದರೆ ಬಲರಾಮ ಕೂಡ ಅಂದರೆ ಆದಿಶೇಷನ ಅವತಾರ ಬಲರಾಮ ಕೂಡ ಕೃಷ್ಣನ ಅಣ್ಣ ಅಂತೇಳಿದರೆ ಲೌಕಿಕವಾಗಿ ನೋಡೋದಿದ್ರೂ ಕೂಡ ಇಡೀ ಯದುಕುಲದಲ್ಲಿ ಅಂತೇಳಿದರೆ ಕೃಷ್ಣನಿಗೂ ಹಿರಿಯ ಬಲರಾಮ. ಹಾಗೆ ಶ್ರೇಷ್ಠನಾದ ಗೃಹಸ್ಥ ಅಂದರೆ ಗೃಹಸ್ಥ ಅಂತೇಳಿದ ಕೂಡಲೇ ಏನು ಅವರು ಸನ್ಯಾಸಿಗಳಿಗಾಗಲಿ ಎಲ್ಲರಿಗೂ ಅಂತೇಳಿದರೆ ಆಶ್ರಯ ಕೊಡುವವರು ಯಾರು? ಗೃಹಸ್ಥರೇ ಅಲ್ವ. ಗೃಹಸ್ಥರು ಮನಸ್ಸು ಮಾಡಲಿಲ್ಲ ಅಂತೇಳಿದರೆ ಮತ್ತು ಎಲ್ಲ ವರ್ಗಕ್ಕೂ ಕೂಡ ಆಶ್ರಯ ಆಧಾರ ಯಾರು ಅಂತೇಳಿದರೆ ಗೃಹಸ್ಥರೇ. ಸೊ ಅಲ್ಲಿ ಗೃಹಸ್ಥರಲ್ಲಿ ಅತ್ಯಂತ ಶ್ರೇಷ್ಠನಾದ ಬಲರಾಮನಿಗೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಅಂತೇಳಿದರೆ ಒಂದು ಸಲ ಇದು ಯಾರಿಗೆ ಇಲ್ಲಿ ಭೂರಿ ಮನೀಷಾಗಮಚಿತ ಕರಣಾನ್ ಶ್ರೀ ಜಯತೀರ್ಥ ವೃತ್ತಿಕೃತಿ ಶರಣಾನ್ ಸಂತತಮೀಡೆ ಸುಚರಿತ ವರ್ಣಾನ್ ವೆಂಕಟನಾರಾಯಣ ಗುರುಚರಣಾನ್. ವೆಂಕಟನಾರಾಯಣ ಗುರುಗಳಿಗೆ ಅಲ್ಲಿ ಜಯತೀರ್ಥರು ನಮಸ್ಕಾರ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಇದೆ. ಹಾಗೆ ಪ್ರಣಮ್ಯ ನಾರಾಯಣ ಪಂಡಿತಾರ್ಯಾನ್ ಶ್ರೀ ಸತ್ಯಧರ್ಮ ವೃತ್ತಿ ಆಡ್ವಿನೇಯ ವಾಲ್ಮೀಕಿ ರಾಮಾಯಣಂ ಅದ್ವಿತೀಯಂ ವ್ಯಾಚರ್ಕರೀತಿ ಸ್ವಗುರುಕ್ತಿ ಮಾರ್ಗಾತ್ ಅಂತೇಳಿದ್ರೆ ಇನ್ನೊಂದು ಸಲ ನಾರಾಯಣ ಪಂಡಿತಾಚಾರ್ಯರಿಗೂ ಕೂಡ ಇನ್ನೊಬ್ಬರು ಸನ್ಯಾಸಿ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೀಗೆ ಅದೇನು ಹೊಸ್ತಲ್ಲ ಇದೆ. ಹಾಗೆ ಬಲರಾಮ ಹಿರಿಯ ಗೃಹಸ್ಥ ಮತ್ತು ಗುಣಪೂರ್ಣ ಅಂತೇಳಿ ಭಾಳ ಗುಣ ಇದೆ ಬಲರಾಮನಲ್ಲಿಯೂ ಕೂಡ ಅಂತ ಎಲ್ಲ ನೀವೇನು ಕಡಿಮೆ ಇಲ್ಲ, ನಿಮಗೂ ನಾನು ನಮಸ್ಕಾರ ಮಾಡ್ಬೋದು ಅಂತ ಎಲ್ಲರ ಎದುರುಗಡೆ ಹೇಳಿಬಿಟ್ಟು ಈ ಸನ್ಯಾಸಿ ಶ್ರೇಷ್ಠರು ಬಲರಾಮನಿಗೂ ನಮಸ್ಕಾರ ಮಾಡಿದ್ದಾರೆ. ಸೊ ಫಲ್ಗುನೋಪಿ ಪ್ರಣಾಮಂ. ಯತಿಶ್ರೇಷ್ಠರಾದ ಈ ಅರ್ಜುನ ವೇಷದಲ್ಲಿರುವಂತಹ ಈ ಯತಿಶ್ರೇಷ್ಠರು ಏನು ಮಾಡಿದ್ದಾರೆ? ಬಲರಾಮನಿಗೂ ನಮಸ್ಕಾರ ಮಾಡಿದ್ದಾರೆ. ಹೇಗೆ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿದರೆ, ಗುಣಜ್ಯೇಷ್ಠೋ, ಗುಣದಲ್ಲಿ ನೀವು ನನಗಿಂತಲೂ ಶ್ರೇಷ್ಠರು ಇದ್ದೀರಿ ಅಂತ ಹೇಳಿಬಿಟ್ಟು ಸನ್ಯಾಸಿ ಅಂತ ಹೇಳಿದರೆ ಏನಂತ ಹೇಳಿದರೆ ಅವರಿಗೆಲ್ಲ ವಿಧಿ ಪ್ರಕಾರ ಇದೆಲ್ಲ ಅವರು ಮಾಡಲೇಬೇಕು, ಅವರು 5 ಗಂಟೆಗೆ ಏಳಲೇಬೇಕು, ಹೀಗೆ ಎಲ್ಲ ಅವರಿಗೆಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ. ಇದೆಲ್ಲ ಮಾಡಬೇಕು, ಇದನ್ನೆಲ್ಲ ಮಾಡಬಾರ್ದು ಅಂತಂದರೆ ಒಂದೇ ಹೊತ್ತು ಊಟ ಮಾಡಬೇಕು, ಹೀಗೆಲ್ಲ ಎಷ್ಟೋ ಎಲ್ಲ ಅವರಿಗೆ ಕಟ್ಟುಪಾಡುಗಳುಂಟು ಸನ್ಯಾಸಿಗಳಿಗೆ. ಇದು ಗೃಹಸ್ಥರು ಕೂಡ ತುಂಬ ತಪಸ್ವಿಗಳು, ತುಂಬ ಗುಣಜ್ಯೇಷ್ಠರು ಎಲ್ಲ ಇರ್ಬೋದು, ಆದರೆ ಆ ಸನ್ಯಾಸಿಗಳ ಕಟ್ಟುಪಾಡು ಗೃಹಸ್ಥರಿಗಿಲ್ಲ.
ಸೊ ಹಾಗೆ ಸೊ ಆದ್ದರಿಂದ ಇಲ್ಲಿ ಸನ್ಯಾಸಿ ಶ್ರೇಷ್ಠರು ನಮಸ್ಕಾರ ಮಾಡುವಾಗ ಹೇಳಿದ್ದಾರೆ ಏನಂತ ಹೇಳಿದರೆ, ನೀವು ಗುಣಗಳಲ್ಲಿ ನನಗಿಂತಲೂ ಜ್ಯೇಷ್ಠರಿದ್ದೀರಿ, ನನಗಿಂತಲೂ ಶ್ರೇಷ್ಠರಿದ್ದೀರಿ, ಆದ್ದರಿಂದ ನಾನು ನಿಮಗೂ ನಮಸ್ಕಾರ ಮಾಡ್ತೇನೆ ಅಂತ ಬಲರಾಮನಿಗೂ ಕೂಡ ಈ ಯತಿಶ್ರೇಷ್ಠರು ನಮಸ್ಕಾರ ಮಾಡಿದರು. ಅಂದರೆ ನನ್ನ ಅಂದಾಜು ಹೀಗೆ ಇರ್ಬೋದು, ಅಂದರೆ ಹೊರಗಿಂದ ನೋಡಲಿಕ್ಕೆ ಎಲ್ಲ ಅವರು ಹೇಳಿದ್ದು ಗುಣಜ್ಯೇಷ್ಠ ಹಾಗೆ ಹೀಗೆ ಅಂತ ಹೇಳ್ಕೊಂಡು, ಮತ್ತು ಒಳಗಿಂದ ಏನಂತ ಹೇಳಿದ್ರೆ, ಹೇ ಬಲರಾಮ ಅಂತೇಳಿದರೆ ನೀವು ಸುಭದ್ರೆಗೆ ಅಣ್ಣ, ಆಮೇಲೆ ರೋಹಿಣೇಯ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಆ ರೋಹಿಣಿಯೇ ಸುಭದ್ರೆಯನ್ನು ಕೂಡ ದೊಡ್ಡದು ಮಾಡಿದ್ದು ಅಂತ ಎಲ್ಲೋ ಕೇಳಿದ್ದೇವಲ್ಲ. ಸೊ ಹಾಗೆ ಬಲರಾಮನಿಗೆ ಸುಭದ್ರೆಯ ಮೇಲೆ ಜಾಸ್ತಿ ಹಕ್ಕು ಆದ್ದರಿಂದ ಅಂತ. ಸೊ ಆಮೇಲಿಂದ ಆದರೆ ಪ್ರೀತಿ ಮತ್ತು ಬಾಕಿದ್ರಲ್ಲಿ ಕೃಷ್ಣನ ಭಾಳ ಪ್ರೀತಿಯ ತಂಗಿ. ಸೊ ಕೃಷ್ಣ ಅಂತೇಳಿದರೆ, ಕೃಷ್ಣ ಅಂದರೆ ಭಗವಂತ ಅಂತೇಳಿದರೆ, ಭಗವಂತನ ಹಾಗೆ ಗುಣಪೂರ್ಣತ್ವ ಬಾಕಿದವರ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಭದ್ರೆಗೆ ಅದು ಗೊತ್ತು. ಏನು ಅಂತೇಳಿದರೆ, ಕೃಷ್ಣ ಅಂತೇಳಿದರೆ ಯಾವತ್ತೂ ಏನೂ ಒಂದು ತಪ್ಪು ಕೃಷ್ಣನಿಂದ ಆಗೋದಿಲ್ಲ. ಆದ್ದರಿಂದ ಏನು ಮಾಡೋದಿದ್ದರೂ ಕೃಷ್ಣನ ಹತ್ರ ಕೇಳದೆ ಸುಭದ್ರೆ ಸುತ್ರಾಮ್ ಮಾಡೋದಿಲ್ಲ, ಅದು ಮುಂದೆ ಬರ್ತದೆ, ಸುತ್ರಾಮ್ ಮಾಡೋದಿಲ್ಲ ಅವಳು. ಹಾಗೆ ಇಲ್ಲಿ ನಮಸ್ಕಾರ ಮಾಡಿದ್ದು ಒಳಗುಟ್ಟು ಏನು ಅಂತ ಹೇಳಿದರೆ, ಸುಭದ್ರೆಯನ್ನು ನಾನು ಸ್ವಲ್ಪ ಸಮಯದಲ್ಲೇ ಮದುವೆ ಆಗೋದಿದ್ದೇನೆ, ಅಂದರೆ ಯಾವ ರೀತಿ ಅಂತ ಗೊತ್ತಿಲ್ಲ, ಒಂದು ವೇಳೆ ನಿಮ್ಮ ಹತ್ರ ಹೇಳದೇನೆ ನಿಮ್ಮ ಸಮ್ಮತಿ ಇಲ್ಲದೇನೆ ಮದುವೆ ಆಗೋದಿದ್ದರೆ ಅಂದರೆ ಮೊದಲೇ ಒಂದು ನಮಸ್ಕಾರ ಮಾಡಿಬಿಡುವ ಅಂತೇಳಿಬಿಟ್ಟು ಹೀಗೇನೂ ಇರಬಹುದು ಅಂತೂ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಸಿಕ್ಕಿದ್ದೇ ಚಾನ್ಸು ಅಂತೇಳಿ ನಮಸ್ಕಾರ ಮಾಡಿದ್ದಾರೆ. ಮುಂದೆ ನಮಸ್ಕಾರ ಮಾಡಲಿಕ್ಕೆ ಸಮಯ ಸಂದರ್ಭ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ, ನೀವು ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡಬೇಕಂತ ನಿಶ್ಚಯ ಮಾಡಿದವರು, ಅದಕ್ಕೋಸ್ಕರನೇ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವವರು. ಈಗ ಈ ಮಧ್ಯದಲ್ಲಿ ಕೃಷ್ಣ ನನಗೆ ಪ್ರತಿಜ್ಞೆ ಮಾಡಿದ್ದಾನೆ ಸುಭದ್ರೆಯನ್ನು ಕೊಡೋದಂತ, ನನಗೂ ಮನಸ್ಸಿದೆ. ಸೊ ಆದ್ದರಿಂದ ನಾನು ಸುಭದ್ರೆಯನ್ನು ಮದುವೆ ಆಗ್ಬೋದು. ಬಹುಶಃ ನಿಮ್ಮ ಹತ್ರ ಕೇಳದೆ ಹೇಳದೆ ಒಂದು ವೇಳೆ ಮದುವೆ ಆಗಿ ಬಿಟ್ಟರೆ ನಮಸ್ಕಾರ ಒಂದು ಮಾಡಿಬಿಡುವ ಅಂಥೇಳಿ ನಮಸ್ಕಾರ ಮಾಡಿ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಬೋದು. ಅರ್ಜುನ ತುಂಬ ಅಂತೇಳಿದರೆ ಮಹಾಜ್ಞಾನಿ ಅಲ್ವಾ. ಸೊ ಜ್ಞಾನಿಗಳಿಗೆಲ್ಲ ಇದೆಲ್ಲ ಗೊತ್ತಿರ್ತದೆ, ಒಂದು ನಮಸ್ಕಾರ ಮಾಡಿ ಒಂದು ಆಶೀರ್ವಾದ ಪಡ್ಕೊಂಡು ಬಿಡುವ ಅಂತ. ಸೊ ಹೀಗೆ ಆಯಿತಾ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಲರಾಮ ಪರ್ವತದಲ್ಲಿ ಯತಿಶ್ರೇಷ್ಠನ ವೇಷದಲ್ಲಿದ್ದ ಅರ್ಜುನನನ್ನು, ಅಂದರೆ ಈ ಅರ್ಜುನ ಯತಿಶ್ರೇಷ್ಠರಾಗಿ ಇರುವಂಥದ್ದು ಬಲರಾಮನಿಗೆ ಗೊತ್ತಿಲ್ಲ ವಿಷಯ. ಸೊ ಈ ಯತಿಶ್ರೇಷ್ಠರನ್ನು ಕಂಡು ಬಾಂಧವ ಸಮೇತನಾಗಿ ಜ್ಞಾತಿಯುಕ್ತ ನಮಸ್ಕರಿಸಿ ಪ್ರಣಮ್ಯ ಪೂಜಿಸಿದ, ಪಾದಪೂಜೆ ಮಾಡಿದ. ಪೂಜಾಂ ಚಕ್ರೇ, ಪೂಜಿಸಿದ ಯಾರನ್ನು? ಬಲರಾಮ ಅರ್ಜುನನನ್ನು ತನ್ನ ಬಾಂಧವರ ಜೊತೆಗೆ ಸೇರಿಕೊಂಡು ನಮಸ್ಕಾರ ಮಾಡಿ ಪಾದಪೂಜೆ ಮಾಡಿದ. ನೀನು ನನಗಿಂತ ಗುಣದಲ್ಲಿ ಮಿಗಿಲಾದವನು ಅಂತೇಳಿದರೆ, ಯತಿಶ್ರೇಷ್ಠರು ಯಾವಾಗಲೂ ನೀನು ಅಂತೆಲ್ಲ ಹೇಳೋದಿಲ್ಲ. ಯತಿಶ್ರೇಷ್ಠರು ಹೇಳ್ತಾರೆ ಅವರೇ ಬಲರಾಮ, ನೀವು ಏನು ಮಹಾಗುಣವಂತ, ನೀವು ಬಹಳ ಗುಣವಂತರು, ಬಹಳ ಶ್ರೇಷ್ಠರು, ನೀವು ಹಿರಿಯರು ನೀವು, ಆದ್ದರಿಂದ ನಿಮಗೂ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯತಿಶ್ರೇಷ್ಠರು ನಮಸ್ಕಾರ ಮಾಡಿದ್ದಾರೆ. ಹೀಗೆ ಅರ್ಜುನನು ಕೂಡ ಭಕ್ತಿಯಿಂದಲೇ ಬಲರಾಮನಿಗೆ ನಮಸ್ಕಾರ ಮಾಡಿದ್ದು ಇದು ಒಳಗೊಟ್ಟು ಇರಬಹುದು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಹೀಗೆ ಯತಿಶ್ರೇಷ್ಠರು ಬಂದ ವಿಚಾರ ತಿಳಿದ ಬಲರಾಮ ಯಾದವರೊಂದಿಗೆ ತೆರಳಿ ಈ ಯತಿಶ್ರೇಷ್ಠರಿಗೆ ನಮಸ್ಕರಿಸಿ ಸತ್ಕಾರ ಮಾಡಿದ್ದು. ಆ ನಂತರ ತನಗಿಂತ ಇದು ಇನ್ನೂ ಒಂದು ಗುಟ್ಟು ಏನಂತ ಹೇಳಿದರೆ, ಅರ್ಜುನನಿಗೆ ಗೊತ್ತಿದೆ. ಏನೆಂದರೆ, ಅರ್ಜುನನು ಇಂದ್ರಾವತಾರ, ಬಲರಾಮ ಆದಿಶೇಷ ಅವತಾರ, ಇನ್ನು ಮೇಲಿನ ಅವತಾರ. ಆದ್ದರಿಂದ ಅರ್ಜುನ ನಮಸ್ಕಾರ ಮಾಡಲೇಬೇಕು, ಅದು ಅರ್ಜುನನಿಗೆ ಗೊತ್ತಿದೆ. ಆದರೆ ಬಲರಾಮನಿಗೆ ಇದು ಯಾರು ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ಅರ್ಜುನ ಆ ರೀತಿಯಲ್ಲಿ ನೋಡಿದರೂ ನಮಸ್ಕಾರ ಮಾಡಲೇಬೇಕು. ನಂತರ ನಿಜವಾದ ಸನ್ಯಾಸಿಯೂ ಅಲ್ಲದ, ಯೋಗ್ಯತೆ ವಯಸ್ಸು ಮೊದಲಾದ ಎಲ್ಲ ಗುಣಗಳಲ್ಲಿಯೂ ಕೂಡ ತಾನು ಚಿಕ್ಕವ ಬಲರಾಮ ನಮಸ್ಕಾರಕ್ಕೆ ಯೋಗ್ಯರಾಗಿರುವಂತಹ ಈ ರೀತಿ ಎಲ್ಲ ಯತಿವೇಷ ಹಾಕಿಕೊಂಡು ನಾಳೆ ಹೇಳದೆ ಕೇಳದೆ ಅಣ್ಣನ ಹತ್ರ ಕೇಳದೆ ತಂಗಿಯನ್ನು ಎತ್ಕೊಂಡು ಹೋಗಿಬಿಟ್ರೆ, ನಮ್ಮ ಮದುವೆ ಆಗಿಬಿಟ್ರೆ ಒಂದು ಅಪರಾಧ ಆಗ್ತದಲ್ಲ. ಸೊ ಆ ಅಪರಾಧವನ್ನು ಎಣಿಸಿಕೊಂಡು ಈಗಲೇ ನಮಸ್ಕಾರ ಮಾಡಿಬಿಟ್ಟದ್ದು ಅಂತ. ಸೊ ಹೀಗೆ ಹೇಳುವಾಗ ಮಾತ್ರ ನೀವು
ತನಗಿಂತ ಗುಣದಲ್ಲಿ ಮಿಗಿಲಾದವರು ಅಂತ ಪ್ರಶಂಸೆ ಮಾಡಿ ನಮಸ್ಕಾರ ಮಾಡಿದ್ದು. ಇಲ್ಲಿ ಹೇಳ್ತಾರೆ, ಯತಿಗಳು ಹೀಗೆ ಗೃಹಸ್ಥರಿಗೆ ನಮಸ್ಕಾರ ಮಾಡುವಂಥದ್ದು ರೂಢಿಯಲ್ಲಿ ಇದೆ. ವಿಜಯಧ್ವಜ ತೀರ್ಥರು ತಮ್ಮ ಪಾರಿಜಾತ ಹರಣದ ವ್ಯಾಖ್ಯಾನದಲ್ಲಿ ತ್ರಿವಿಕ್ರಮ ಪಂಡಿತರಿಗೆ ನಮಸ್ಕಾರ ಮಾಡಿದ್ದಾರೆ. ಶ್ರೀ ಸತ್ಯಧರ್ಮ ತೀರ್ಥರು ಅಯೋಧ್ಯಾಕಾಂಡ ರಾಮಾಯಣ ಟಿಪ್ಪಣಿಯಲ್ಲಿ ನಾರಾಯಣ ಪಂಡಿತರಿಗೆ ನಮಸ್ಕಾರ ಮಾಡಿದ್ದಾರೆ. ಸುಮತೀಂದ್ರ ತೀರ್ಥರು ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಭಾವರತ್ನ ಕೋಶದಲ್ಲಿ ತಮ್ಮ ತಂದೆ ವೆಂಕಟನಾರಾಯಣಾಚಾರ್ಯರಿಗೆ ಸ್ತುತಿಸಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಅಂತೇಳಿದರೆ ತಂದೆಗೆ ನಮಸ್ಕಾರ ಮಾಡಲಿಕ್ಕಿಲ್ಲ, ತಾಯಿಗೆ ಮಾತ್ರ. ಸೊ ತಂದೆಗೆ ನಮಸ್ಕಾರ ಮಾಡಿದರೆ ಅದೊಂದು ನಿದರ್ಶನ ಆಯಿತು, ಇವರು ಈ ಸ್ವಾಮಿಗಳು ತಂದೆಗೆ ಈ ಕಾರಣದಿಂದ ನಮಸ್ಕಾರ ಮಾಡಿದ್ದಾರೆ ಅಂತ. ಅಂದರೆ ಸಾಮಾನ್ಯವಾಗಿ ನಮಸ್ಕಾರ ಮಾಡುವಂಥದ್ದು ಇಲ್ಲ. ಅಂದರೆ ಗೃಹಸ್ಥರಿಗೂ ಕೂಡ ನಮಸ್ಕಾರ ಮಾಡಿದ ನಿದರ್ಶನಗಳು ಉಂಟು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅಲ್ಲಿಗೆ ಆ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಸರ್ವಜ್ಞಂ ತಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೆ ವರ್ಷಕಾಲೇ ನಿವಾಸಂ ಸತ್ಕಾರ ಪೂರ್ವಂ ಕಾರಯೇತ್ಯಾಹ ಕೃಷ್ಣಂ ನೈವೇತ್ಯೂಚೆ ಕೇಶವೋ ದೋಷವಾದಿ. 171ನೇ ಶ್ಲೋಕ. ಬಲರಾಮನು ಸರ್ವಜ್ಞನಾಗಿಯೂ ವಾಕ್ಚತುರನಾಗಿಯೂ ಇರತಕ್ಕಂತಹ ಆ ಯತಿಯನ್ನು ನೋಡಿ ಕೃಷ್ಣನನ್ನು ಕುರಿತು ಹೇಳುತ್ತಾನೆ, ಕನ್ಯಾಗೃಹದಲ್ಲಿ ಸತ್ಕಾರ ಪೂರ್ವಕವಾಗಿ ಮಳೆಗಾಲದಲ್ಲಿ ಆವಾಸವನ್ನು ಅವನಿಗೆ ಮಾಡಿಸು ಅಂತ ಹೇಳುತ್ತಾನೆ. ಅದಕ್ಕೆ ದೋಷವನ್ನು ಹೇಳತಕ್ಕಂತಹ ಕೃಷ್ಣನು ಬಲರಾಮನಿಯನ್ನು ಕುರಿತು ನಿನ್ನ ಸಲಹೆಯು ಯುಕ್ತವಲ್ಲ ಎಂದು ಹೇಳುತ್ತಾನೆ. ಸರ್ವಜ್ಞಂ ತಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೆ ವರ್ಷಕಾಲೇ ನಿವಾಸಂ ಸತ್ಕಾರಪೂರ್ವಂ ಕಾರಯ ಇತ್ಯಾಹ ಕೃಷ್ಣಂ ನೈವ ಇತ್ಯೂಚೆ ಕೇಶವಃ ದೋಷವಾದಿ. ಬಲರಾಮ ಕೇಳಿದ್ದಾನೆ ಅಂತೇಳಿದರೆ ನೋಡಿದ್ದಾನೆ ಈ ಯತಿಶ್ರೇಷ್ಠರನ್ನು. ಸರ್ವಜ್ಞಂ, ತುಂಬ ಜ್ಞಾನ, ಆಳವಾದ ಜ್ಞಾನ ಇದೆ, ಮಹಾಜ್ಞಾನಿಗಳು. ವಾಗ್ಮಿನಂ, ಎಷ್ಟು ಚಂದ ಮಾತಾಡ್ತಾರೆ, ಎಷ್ಟು ವಿನಯವಾಗಿ ಮಾತಾಡ್ತಾರೆ. ವಾಗ್ಮಿನಂ ವೀಕ್ಷ್ಯ ರಾಮ, ಇದನ್ನು ಎಲ್ಲ ಗಮನಿಸಿದ್ದಾನೆ ಬಲರಾಮ. ಯೋಚನೆ ಮಾಡ್ತಾನೆ, ಎಷ್ಟು ಒಂದು ಶ್ರೇಷ್ಠ ಸನ್ಯಾಸಿ ಇವರು. ಆಮೇಲೆ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಈ ಸನ್ಯಾಸಿ ಯತಿಶ್ರೇಷ್ಠರಿದ್ದಾರಲ್ಲ, ನನಗೆ ತುಂಬ ಹಿಡಿಸಿಬಿಡ್ತು ಇವರ ಒಂದು ವಿನಯ, ಇವರ ಜ್ಞಾನ, ಇವರ ಗುಣಗಳು, ಇವರ ಸಜ್ಜನಿಕೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಕನ್ಯಾಗಾರೆ, ನಮ್ಮ ದೊಡ್ಡ ಅರಮನೆಯಲ್ಲಿ ಕನ್ಯಾಗಾರ ಅಂತ ಒಂದು ಇದೆಯಲ್ಲ. ಕನ್ಯಾಗಾರ ಅಂತ ಹೇಳಿದರೆ ಸಾಮಾನ್ಯ ಹೆಂಗಸರಿಗೆ ಮೀಸಲು ಇರುವಂಥದ್ದು ಅಂತೇಳಿದರೆ ಒಂದು ಅಂತಃಪುರ ಅಂತ ಇರುತ್ತೆ ನೋಡಿ. ಸೊ ಇಲ್ಲಿ ಕೃಷ್ಣನ ಇದರಲ್ಲಿ ಪ್ರತಿಯೊಂದು ಹೆಂಡತಿಗೂ ಒಂದೊಂದು ಮನೆ ಅಂತ. ಸೊ ಅಂತಃಪುರ ಅಂತ ಆ ಥರನೂ ಇರ್ಬೋದು. ಕನ್ಯಾಗಾರ ಅಂತ ಹೇಳಿದ್ರೆ ಈಗೆಲ್ಲ ತುಂಬ ದಾಸಿಯರೆಲ್ಲ ಇರ್ತಾರಲ್ವ, ಅವರಿಗೆಲ್ಲ ಹೆಣ್ಮಕ್ಕಳು ದಾಸಿಯರು ಅಂತ ಹೇಳಿದರೆ ದಾಸರೊಂದು ಬೇರೆ, ಯಾರು ಬಾಕಿ ಸೇವಕರು ಬೇರೆ. ಇದು ಸೇವೆ ಮಾಡುವಂತಹ ಹೆಂಗಸರು ಯಾರಿದ್ದಾರೆ ಅವರಿಗೊಂದು ಸಪರೇಟ್ ವ್ಯವಸ್ಥೆ ಇರ್ತದೆ, ಪ್ರತ್ಯೇಕ ವ್ಯವಸ್ಥೆ. ಸೊ ಈ ರೀತಿ ಕನ್ಯಾಗಾರ ಅಂತ ಹೇಳಿದರೆ ಸಾಮಾನ್ಯ ಹೆಂಗಸರಿಗೆ ಸಂಬಂಧಪಟ್ಟ ಅಂತಃಪುರ ಇದ್ದ ಹಾಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಅಂತೇಳಿದರೆ ಈಗ ಸುಭದ್ರೆ ಇವರೆಲ್ಲ ಉಳ್ಕೊಂಡಿರುವಂಥ ಜಾಗ, ಇನ್ನೂ ಅವರಿಗೆ ಮದುವೆ ಆಗಲಿಲ್ಲಲ್ಲ. ಸೊ ಅವರಿಗೆಲ್ಲ ಆ ಕನ್ಯಾಗಾರದಲ್ಲೆಲ್ಲ ವ್ಯವಸ್ಥೆ ಇರಬೇಕು ಅಂತ ಎಣಿಸ್ಕೊಂಡ್ರೆ ಕನ್ಯಾಗಾರೆ ವರ್ಷಕಾಲೇ ನಿವಾಸಂ. ಈಗ ಈ ಸ್ವಾಮಿಗಳಿಗೆ ಸಾಮಾನ್ಯ ಮಳೆಗಾಲದ ಸಮಯದಲ್ಲಿ ಎಲ್ಲರೂ ಚಾತುರ್ಮಾಸ್ಯ ಕೂತ್ಕೊಳ್ತಾರೆ. 4 ತಿಂಗಳು ಅಂದರೆ ಈ ಮಳೆ ಎಲ್ಲ ಕಂಪ್ಲೀಟ್ ಮುಗಿಯೋ ತನಕ ಅವರು ಅಲ್ಲೇ ಆ ಜಾಗದಲ್ಲೇ ಚಾತುರ್ಮಾಸ್ಯ. ಸೊ ಈ ಸ್ವಾಮಿಗಳಿಗೆ ನಮ್ಮ ಮನೆಯಲ್ಲೇ ಚಾತುರ್ಮಾಸ್ಯ ಕೂತ್ಕೊಳ್ಳಿಕ್ಕೆ ನಾವು ಹೇಳಿಬಿಡುವ, ಅಂದರೆ ಪ್ರಾರ್ಥನೆ ಮಾಡಿಕೊಳ್ಳುವ, ಅಂದರೆ ಅಂತಃಪುರದಲ್ಲಿ ಒಂದು ವ್ಯವಸ್ಥೆ ಮಾಡುವ, ಅಂದರೆ ಒಂದು ಸೈಡ್ನಲ್ಲಿ ಅಂಥೇಳಿದರೆ ಬಲರಾಮನಿಗೆ ಈ ಯತಿಶ್ರೇಷ್ಠರ ಮೇಲೆ ಎಷ್ಟು ನಂಬಿಕೆ ಬಂದಿದೆ ಅಂತ ಹೇಳಿದರೆ, ಯತಿಶ್ರೇಷ್ಠರಾದರೂ ಕಣ್ಣು ಮುಂದೆ ಹೆಣ್ಣು ಮಕ್ಕಳೆಲ್ಲ ಜಾಸ್ತಿ ಓಡಾಡುವಂಥ ವಿಷಯ ಅದು ಉತ್ತಮ ಅಲ್ವಾ. ಸೊ ಈಗ ಅದು ಯತಿಶ್ರೇಷ್ಠರಿಗೂ ಗೊತ್ತಿರ್ತದೆ, ಬಾಕಿ ಗೃಹಸ್ಥರಿಗೂ ಎಲ್ರಿಗೂ ಗೊತ್ತಿರ್ತದೆ. ಅಂತೇಳಿದರೆ ಸ್ವಾಮಿಗಳು
ಹೆಂಗಸರೆಲ್ಲ ಸ್ವಲ್ಪ ದೂರದಿಂದಲೇ ಎಲ್ಲ ಇರಬೇಕು, ಸೆರಗೆಲ್ಲ ಹಾಕ್ಕೊಂಡು ಹೋಗಿರಬೇಕು, ಲೆಕ್ಕ ಪ್ರಕಾರ ಇರಬೇಕು. ಅಂದರೆ ಸಾಮಾನ್ಯ ಹೆಣ್ಣುಮಕ್ಕಳೆಲ್ಲ ಕಾಲೇಜ್ ಹೋಗುವ ಹೆಣ್ಣುಮಕ್ಕಳು ಆ ರೀತಿಯಲ್ಲೆಲ್ಲ ಸ್ವಾಮಿಗಳ ದರ್ಶನಕ್ಕೆ ಹೋಗುವಾಗ, ದೇವಸ್ಥಾನಕ್ಕೆಲ್ಲ ಹೋಗುವಾಗ ಆ ರೀತಿ ಹೋಗಬಾರ್ದು. ಇನ್ನೊಬ್ಬ ಬಾಕಿ ಭಕ್ತರು ಅವರಿಗೆ ತೊಂದರೆ ಮಾಡಬಾರ್ದು, ಅವರು ದೇವರನ್ನು ನೋಡುದಾ ಇವರನ್ನು ನೋಡುದಾ ಅಂತ ಆ ಪ್ರಶ್ನೆ ಬರಬಾರ್ದು, ಗೊಂದಲ ಆಗಬಾರ್ದು ಅಂತ ಹೇಳಿಬಿಟ್ಟು, ಅಲ್ಲ ಹೀಗೆ ಒಂದು ಎಲ್ಲ ಲೋಕದ ರೂಢಿ ಈ ಥರ ಇರ್ತದೆ. ಈ ಬಲರಾಮ ಈ ಸನ್ಯಾಸಿ ಶ್ರೇಷ್ಠರನ್ನು ಚಾತುರ್ಮಾಸ್ಯಕ್ಕೆ ಎಲ್ಲಿ ಕೂತ್ಕೊಳಿಸೋದು ಅಂತ ಹೇಳಿದರೆ ಕನ್ಯಾಗಾರದಲ್ಲಿ ಕೂತ್ಕೊಳಿಸುವ ಅಂತ ಹೇಳಿಬಿಟ್ಟು. ಅಂದರೆ ಈ ಬಲರಾಮನಿಗೆ ಅತ್ಯಂತ ನಂಬಿಕೆ ಈ ಯತಿಶ್ರೇಷ್ಠರ ಮೇಲೆ ಅನ್ನುವಂಥದ್ದು ಒಪ್ಪಿಗೆ ಇದ್ದರೂ ಕನ್ಯಾಗಾರದಲ್ಲಿ ಸ್ವಾಮಿಗಳಿಗೆ ವ್ಯವಸ್ಥೆ ಮಾಡುವಂಥದ್ದು ಅಂದರೆ ಲೋಕದ ರೂಢಿ ಪ್ರಕಾರ ಅಷ್ಟು ಸರಿಯಾಗಲಿಕ್ಕಿಲ್ಲ. ಇರಲಿ, ಸತ್ಕಾರ ಪೂರ್ವಂ ಕಾರಯ. ಈ ಸ್ವಾಮಿಗಳು ತುಂಬ ಒಳ್ಳೆಯವರಾದ ಕಾರಣ ಇವರು ಏನು ಒಂದು ಕಡೆಗಣ್ಣಿನಲ್ಲಿ ಕೂಡ ಹೆಣ್ಮಕ್ಳನ್ನು ನೋಡೋದು ನಾನು ನೋಡಲಿಲ್ಲ ಅಂತ ಸತ್ಕಾರ ಪೂರ್ವಂ ಅಂದರೆ ಅವರಿಗೆ ತುಂಬ ಸತ್ಕಾರ ಗೌರವ ಎಲ್ಲ ಕೊಟ್ಟು ಏನು ವ್ಯವಸ್ಥೆ ಕಾರಯ ಅಂದರೆ ಮಾಡಿಸು. ಏನು ಮಾಡಿಸು? ವ್ಯವಸ್ಥೆ ಮಾಡಿಸು, ಅವರಿಗೆ ಪ್ರಾರ್ಥನೆ ಮಾಡು, ನಮ್ಮಲ್ಲೇ ಉಳ್ಕೊಳ್ಳಿ ಚಾತುರ್ಮಾಸ್ಯ ಅಂತ. ಇತಿ ಆಹ ಕೃಷ್ಣಂ, ಈ ರೀತಿ ಕೃಷ್ಣನಿಗೆ ಬಲರಾಮ ಹೇಳಿದ. ಇತಿ ಆಹ ಕೃಷ್ಣಂ ಅಂದರೆ ಈ ಜವಾಬ್ದಾರಿ ನೀನು ತಗೋ, ನಾನು ನಿನಗೆ ವಿಷಯ ಹೇಳಿದ್ದೇನೆ, ಯಾಕಂದರೆ ತುಂಬ ಒಳ್ಳೆಯವರಿದ್ದಾರೆ, ಆದ್ದರಿಂದ ನಮ್ಮ ಕನ್ಯಾಗೃಹದಲ್ಲಿ ಇವರಿಗೆ ಚಾತುರ್ಮಾಸ್ಯದ ವ್ಯವಸ್ಥೆ ಮಾಡಿಬಿಡೋಣ. 4 ತಿಂಗಳು ಈ ಸ್ವಾಮಿಗಳು ನಮ್ಮಲ್ಲೇ ಇರಲಿ, ಯಾಕಂದರೆ ಇಂತಹ ಉತ್ತಮ ಸ್ವಾಮಿಗಳ ಪ್ರವಚನ ಆದಿದ್ದೆಲ್ಲ ಕೇಳಿಕೊಂಡು ನಮ್ಮ ಮನಸ್ಸು ಎಲ್ಲ ಶುದ್ಧ ಆಗ್ತದೆ ಅನ್ನುವಂಥದ್ದು ಉದಾತ್ತ ಭಾವನೆ ಬಲರಾಮಂದು ಇರಬೇಕು ಅಂತ ಅದು ಸತ್ಯನೇ. ನಂತರ ನೈವ ಇತ್ಯೂಚೆ ಕೇಶವ ದೋಷವಾದಿ. ಕೃಷ್ಣ ಕೇಳಿದ, ಏನು ಬಲರಾಮ ಏನು ಹೇಳ್ತಾ ಇದೆಯಾ ಅಂತೇಳಿದ್ರೆ, ಕನ್ಯಾಗಾರದಲ್ಲಿ ಸ್ವಾಮಿಗಳಿಗೆ ನೈವ ಇತ್ಯೂಚೆ, ಅಯ್ಯಯ್ಯೋ ಖಂಡಿತ ಕೂಡುದು ಶಾಂತಂ ಪಾಪಂ. ಯಾಕೆ? ನೈವ ಇತ್ಯೂಚೆ, ಇದು ಖಂಡಿತ ಸಾಧ್ಯ ಇಲ್ಲ. ನೈವ ಇತಿ ಊಚೆ, ಹೀಗೆ ಹೇಳಿದ ಕೇಶವ ಕೃಷ್ಣ. ಏನಂತ? ದೋಷವಾದಿ ಅಂದರೆ ನೋಡಪ್ಪ, ಸ್ವಾಮಿಗಳಂತ ಹೇಳಿದರೆ ನಮಗೆ ಈಗ ಹೇಗೆ ಕಾಣಿಸ್ತಾರೋ ಹಾಗೇನೂ ಒಳಗಿಂದಲೂ ಇದಾರಂತ ಹೇಗೆ ಗೊತ್ತು? ದೋಷವಾದಿ ಅಂತೇಳಿದ್ರೆ ಏನು? ಎಲ್ಲ ಯಾರನ್ನು ಈ ಕಾಲದಲ್ಲಿ ನಂಬಲಿಕ್ಕಿಲ್ಲಪ್ಪ ಅಂತೇಳಿದರೆ, ಈಗ ನಾವು ಸ್ವಾಮಿಗಳು ಯತಿಶ್ರೇಷ್ಠರು ಅಂತ ಹೇಳ್ತೇವೆ, ನಿನಗೆ ಅವ್ರದ್ದು ಮೊದಲಿದ್ದು 50 ವರ್ಷದ ಹಿಸ್ಟ್ರಿ ನಿನಗೇನಾದರೂ ಗೊತ್ತಿದೆಯಾ ಏನಂತ? ಸೊ ಏನು ಗೊತ್ತಿಲ್ಲದೆ ಹಾಗೆಲ್ಲ ಸೀದಾ ಕನ್ಯಾಗೃಹದಲ್ಲಿ ವ್ಯವಸ್ಥೆ ಮಾಡ್ತೇವೆ ನಿಮಗೆ ಚಾತುರ್ಮಾಸ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರೆ ಇದು ಸ್ವಾಮಿಗಳಿಗೂ ಒಳ್ಳೆಯದಲ್ಲ, ನಮ್ಮ ಹುಡುಗಿಯರಿಗೆ ಹೆಂಗಸರಿಗೆ ಕನ್ಯಾಗಾರದಲ್ಲಿರುವವರಿಗೆ ಅವರಿಗೂ ಸಹ ಇದು ಒಳ್ಳೆಯದಲ್ಲ. ಇದು ಅಂತೇಳಿದರೆ ಯಾವಾಗ ನಾವು ಬೇಕಂತೇಳಿ ಯಾರಿಗಾದರೂ ತಪ್ಪು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟ ಹಾಗೆ ಆಗ್ತದೆ, ಇದು ಸರಿಯಲ್ಲ ಅಂತ ಕೃಷ್ಣ ಏನು ಮಾಡಿದ ಅಂದರೆ, ಹೇಳುವಾಗ ದೋಷವಾದಿ ಅಂತೇಳಿದ್ರೆ ಅರ್ಥ ಏನಂತೇಳಿದರೆ, ಯಾರನ್ನು ನಂಬಲಿಕ್ಕಾಗೋದಿಲ್ಲಪ್ಪ, ಯತಿಶ್ರೇಷ್ಠರು ಇರಲಿ ಏನೇ ಇರಲಿ ಹೀಗೆಲ್ಲ ಕನ್ಯಾಗಾರದಲ್ಲೆಲ್ಲ ಉಳ್ಕೊಳ್ಳಿಕ್ಕೆ ನಂಬಲಿಕ್ಕಾಗೋದಿಲ್ಲ ಅನ್ನುವಂಥ ದೋಷವನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಅಂದರೆ ಈ ಒಳಗಿಂದೊಳಗೆ ಕೃಷ್ಣನಿಗೆ ಆನಂದವೇ ಆಗಿರಬೇಕು. ಯಾಕಂತೇಳಿದ್ರೆ ಅರ್ಜುನ ಬಹಳ ತ್ರಿದಂಡಿ ಸನ್ಯಾಸಿಯಾಗಿ ಅದ್ಭುತ ಕೀರ್ತಿ ಗಳಿಸಿಬಿಟ್ಟ ಅಂತೇಳಿದರೆ, ಕನ್ಯಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ವ್ಯವಸ್ಥೆ ಮಾಡಿಕೊಡು ನನ್ನ ತಮ್ಮನೇ ಅಂತ ಹೇಳ್ಕೊಂಡು ಬಲರಾಮ ಹೇಳಬೇಕಿದ್ದರೆ, ಹಾಗಾದರೆ ಅರ್ಜುನ ಎಷ್ಟು ಆ ಪ್ರವಚನ, ಅವನ ವಿನಯ, ಆಮೇಲೆ ಅವನ ಜ್ಞಾನವನ್ನೆಲ್ಲ ಹೇಗೆ ತೋರಿಸಿದ್ದಾನೆ ಅಂದರೆ, ನಿಮಗೆ ಜ್ಞಾನ ಇದ್ದರೆ ಸಾಲದು, ನಿಮಗೆ ಜ್ಞಾನ ತೋರಿಸಬೇಕು, 4 ಜನ ಹೇಳಲಿಕ್ಕೂ ಹೇಳಬೇಕು. ಹೇಳಿದರೆ ಮಾತ್ರ, ಅಂದರೆ ಮಹಾಜ್ಞಾನಿಗಳು ತುಂಬ ಜನ ಇರ್ತಾರೆ, ಗೊತ್ತೇ ಇರುವುದಿಲ್ಲ, ನಾವು ಅವ್ರ ಹತ್ರ ಹೋಗಿ ಕೇಳಲೇ ಇಲ್ಲ ಅಂತ. ತುಂಬ ಇಷ್ಟು ದೊಡ್ಡ ಜ್ಞಾನಿಯ ಆದರೆ ನಾವು ಒಂದು ಸಲನೂ ಅವ್ರ ಹತ್ರ ಏನು ಕೇಳಲೇ ಇಲ್ಲ ರೀ, ಹೀಗೆಲ್ಲ ಪ್ರಸಂಗ ಬರ್ತದೆ. ಸೊ ಆಯ್ತಲ್ಲ, 171ನೇ ಶ್ಲೋಕ. ಇದಕ್ಕೆ ಸನ್ಯಾಸಿ ವೇಷದ ಅರ್ಜುನನನ್ನು ಸರ್ವಜ್ಞಂ, ಬಹಳ ದೊಡ್ಡ ಜ್ಞಾನಿ, ಬಹಳ ಎಲ್ಲ ಬಲ್ಲವ, ಒಳ್ಳೆಯ ವಾಗ್ಮಿ, ಮಹಾವಿನಯ ಪೂರ್ಣ, ಎಲ್ಲ ಗುಣವಂತ ಅಂತ ಗಮನಿಸಿದ ಬಲರಾಮ, ವೀಕ್ಷ್ಯ ನೋಡಿದ ಅಂದರೆ ಗಮನಿಸಿದ. ಯಾರು? ಬಲರಾಮ. ರಾಮ ಅಂದರೆ ಬಲರಾಮ. ಸೊ
ಚಾತುರ್ಮಾಸ್ಯ ಕಾಲದಲ್ಲಿ ಅಂತೇಳಿ ಈಗ ಮಳೆಗಾಲ ಬಂತಲ್ಲ, ಈ ಮಳೆಗಾಲದಲ್ಲಿ ಬರುವಂಥ ಮಳೆಗಾಲದಲ್ಲಿ ಚಾತುರ್ಮಾಸ್ಯ ಕೂತ್ಕೊಳ್ತಾರಲ್ವ, ನಮ್ಮ ಮನೆಯ ಕನ್ಯಾಗಾರದಲ್ಲಿ ಕನ್ಯಾಗೃಹದಲ್ಲಿ ಅವರಿಗೆ ವ್ಯವಸ್ಥೆ ಮಾಡುವ, ಸತ್ಕಾರ ಪೂರ್ವಕವಾಗಿ ಅವರಿಗೆ ಪ್ರಾರ್ಥನೆ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಸು ಕೃಷ್ಣ ಅಂತ. ಏನಿದು, ಇದು ಕೃಷ್ಣ ಬಲರಾಮ ಸೂಚನೆ ಕೊಟ್ಟದ್ದಲ್ಲ, ಕೃಷ್ಣನಿಗೆ ಇದು ಮಾಡು ನೀನು ಅಂತೇಳಿದರೆ ಆಲ್ಮೋಸ್ಟ್ ಅಣ್ಣನಾಗಿ ತಮ್ಮನಿಗೆ ಆದೇಶ ಕೊಟ್ಟ ಹಾಗೆ, ಆಲ್ಮೋಸ್ಟ್ ಆ ಥರ ಕೃಷ್ಣನಿಗೆ ತಿಳಿಸಿದ. ಕೃಷ್ಣನು ಅದರ ಕೆಡುಕುಗಳನ್ನು ತಿಳಿಸುತ್ತಾ, ಕೆಡುಕುಗಳು ಅಂತ ಹೇಳಿದ್ರೆ ದೋಷವಾದಿ, ಬೇಡ 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 ಆಗಲಿಕ್ಕಿಲ್ಲ, ಖಂಡಿತ ಆಗಲಿಕ್ಕಿಲ್ಲ, ನೈವ ಇತ್ಯೂಚೆ, ಸಾಧ್ಯವೇ ಇಲ್ಲ. ಅರ್ಜುನನ ವಿನಯಾದಿ ಗುಣಗಳಿಗೆ, ಆ ಜ್ಞಾನಕ್ಕೆ, ಆ ಪ್ರವಚನಗಳಿಗೆ, ಆ ಗುಣಗಳಿಗೆ ಮಾರು ಹೋದ ಬಲರಾಮ ಅಪೂರ್ವ ಯತಿಗಳಿವರು, ಮಹಾಶ್ರೇಷ್ಠ ಯತಿಗಳಿವರು ಅಂತ ಭಾವಿಸಿ, ಆಗಲೇ ಚಾತುರ್ಮಾಸ್ಯ ಸಮೀಪಿಸಿದ್ದನ್ನು ನೋಡಿ ಆ ಬಾರಿಯ ಚಾತುರ್ಮಾಸ್ಯವನ್ನು ಈ ಯತಿಶ್ರೇಷ್ಠರು ತಮ್ಮಲ್ಲಿಯೇ ಏರ್ಪಡಿಸಲು, ಅದೂ ಕೂಡ ತಮ್ಮ ಕನ್ಯಾಗೃಹದಲ್ಲೇ ಇವರಿಗೆ ವ್ಯವಸ್ಥೆ ಮಾಡಿಕೊಡುವ ಅಂತ ಕೃಷ್ಣನಿಗೆ ಅದರ ಜವಾಬ್ದಾರಿ ವಹಿಸಿದ. ಚಾತುರ್ಮಾಸ್ಯ ಯತಿಗಳಿಗೆ ವಿಹಿತವಾದ ವಿಶೇಷ ಧರ್ಮ ಅಂತೇಳಿದರೆ ಎಲ್ಲ ಸನ್ಯಾಸಿಗಳು ಚಾತುರ್ಮಾಸ್ಯ ಕೂತಿರ್ತಾರೆ. ಆ ಚಾತುರ್ಮಾಸ್ಯ ಕಾಲ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದ ಕಾಲ, ಹೆಚ್ಚಿನ ಸಮಯದಲ್ಲಿ ಅವರು ಪ್ರವಚನ ಇದರಲ್ಲೆಲ್ಲ ಕಳೀತಾರೆ ಅಂತ. ಸೊ ಹೀಗೆ ಈ ಚಾತುರ್ಮಾಸ್ಯದಲ್ಲಿ ಯತಿಗಳ ಸೇವೆ ಕೂಡ ತುಂಬ ಪುಣ್ಯಕರ ಅಂತೇಳಿದರೆ, ಈ ಯತಿಗಳ ಸೇವೆ ಯಾವಾಗ ಮಾಡಿದರೂ ಪುಣ್ಯಕರವೇ, ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಿದರೆ ಇನ್ನೂ ಪುಣ್ಯಕರ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದ ವಿಚಾರ. ಸೊ ಹೀಗೆ ಹೇಳ್ತಾರೆ. ಈ ರೀತಿ ಚಾತುರ್ಮಾಸ್ಯ ಕಾಲದಲ್ಲಿ ಎಲ್ಲ ಸೇವೆ ಮಾಡಿದವ್ರದ್ದೆಲ್ಲ ನೆನಪಾಗ್ತದೆ ಇವರಿಗೆ. ಸೊ ಹೇಳ್ತಾರೆ ಪ್ರಭಂಜನಾಚಾರ್ಯರು ಏನಂತೇಳಿದರೆ, ನೋಡಿ ನಾರದರು ಕೂಡ ಅವರು ಶೂದ್ರ ಸ್ತ್ರೀಯಿಂದ ಹುಟ್ಟಿದವರಾಗಿದ್ದರು. ಯಾರು? ನಾರದರು. ಅವರಿಗೆ ಸೇವೆ ಮಾಡಲಿಕ್ಕೆ ಅಂತ ಒಂದು ಅವಕಾಶ ಸಿಕ್ಕಿತ್ತು. ಯಾರದು? ಈ ಸ್ವಾಮಿಗಳದ್ದೆಲ್ಲ. ಸೊ ಆಗ ಆ ಸ್ವಾಮಿಗಳ ಸೇವೆ ಮಾಡಿ 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 ಆ ಸ್ವಾಮಿಗಳು ಅವರ ಪ್ರವಚನ, ಅವರ ಮಾತುಗಳನ್ನೆಲ್ಲ ದೂರದಿಂದ ಅವರನ್ನೆಲ್ಲ ಸ್ಪರ್ಶ ಮಾಡದೆ ನಾರದರು ಎಲ್ಲ ಕೇಳಿಕೊಂಡು ಅಂತೇಳಿದ್ರೆ, ಅದನ್ನು ಸ್ವಾಮಿಗಳು ಕೂಡ ಎಲ್ಲ ದೊಡ್ಡ ದೊಡ್ಡ ಗುರುಗಳೆಲ್ಲ ಗಮನಿಸಿದರು. ಈ ಹುಡುಗ ತುಂಬ ಇಂಟ್ರೆಸ್ಟ್ನಲ್ಲಿ ಕೇಳ್ತಾನೆ, ಬಹಳ ಇವನು ಉತ್ತಮ ಇದ್ದಾನೆ ಅಂತ. ಹೀಗೆ ಏನಾಯಿತು ಅಂತ ಹೇಳಿದರೆ, ಅವರು ಹೋಗುವಾಗ ಆಶೀರ್ವಾದ ಮಾಡಿ ಒಂದು ಮಂತ್ರವನ್ನು ತಿಳಿಸಿಯೇ ಹೋಗಿಬಿಟ್ರು ಆ ನಾರದರಿಗೆ. ಆ ಮಂತ್ರ ಎಷ್ಟು ಪ್ರಯೋಜನ ಆಯಿತು ಅಂತ ಹೇಳಿದರೆ, ನಾರದರಿಗೆ ದೇವರ ಸಾಕ್ಷಾತ್ಕಾರ ಮಾಡಿಬಿಡ್ತು ಆ ಮಂತ್ರ ಅಂತೇಳಿದರೆ. ಆ ಮಂತ್ರ ಅಂತ ಅಲ್ಲ, ಆ ಸೇವೆ ಮಾಡಿದ್ದೇನಾಯಿತು, ಆ ಭಗವಂತನ ಭಕ್ತಿ ಅನ್ನುವಂಥದ್ದು ಪಕ್ವವಾಗಲಿಕ್ಕೆ ಒಂದು ಮೆಟ್ಟಲಾಯಿತು. ಆ ಒಂದು ಮೆಟ್ಟಲು ಹತ್ತಿದ ಮೇಲೆ ಒಂದು 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 ಕರೆಕ್ಟಾದ ಒಂದು ದಾರಿ ನೀವು ಹಿಡ್ಕೊಂಡ್ರೆ, ಆ ದಾರಿಯಲ್ಲಿ ಮುಂದೆ ಹೋಗ್ತಾ 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 ನಿಮ್ಮ ಜ್ಞಾನ ಪಕ್ವ ಆಗ್ತಾ 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 ಹೋಗಿ ಎಲ್ಲ ಶ್ರೇಯಸ್ಕರ ಮಾರ್ಗದಲ್ಲಿ ಹೋಗಿಬಿಟ್ರು ನಾರದರು. ಅವರಿಗೆ ಭಗವಂತನ ಸಾಕ್ಷಾತ್ಕಾರವೇ ಆಗಿ ಹೋಯಿತು. ಇದು ನಾರದರು ಸ್ವಾಮಿಗಳ ಸೇವೆ ಮಾಡಿದ್ದು ಚಾತುರ್ಮಾಸ್ಯ ಕಾಲದಲ್ಲಿ ಅನ್ನುವಂಥದ್ದು. ಹಾಗೆ ಕುಂತಿದೇವಿ ದೂರ್ವಾಸ ಸ್ವಾಮಿಗಳು, ದೂರ್ವಾಸ ಋಷಿಗಳು ಅವರದ್ದು ಸೇವೆ ಮಾಡಿದ್ದು 4 ತಿಂಗಳು. ಅಲ್ಲಿ ಕುಂತಿ ಅಪ್ಪ ಹೇಳಿಬಿಟ್ರು, ಏನಂತೇಳಿದರೆ, ಸ್ವಾಮಿಗಳೇ ನೀವು ಚಾತುರ್ಮಾಸ್ಯ ಇಲ್ಲಿ ಕೂತ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ, ನನ್ನ ಮಗಳು ಅವಳಿಗೆ ಯತಿಶ್ರೇಷ್ಠರಂದರೆ ಬಹಳ ಇಷ್ಟ, ನಾನು ಅವಳನ್ನು ನಿಮಗೆ ಸೇವೆಗೋಸ್ಕರ ಕಳಿಸ್ತೇನೆ. ಆದರೆ ಒಂದು ಏನಂತೇಳಿದರೆ, ನೀವು ಮಾತು ಕೊಡಬೇಕು. ಏನಂತೇಳಿದರೆ, ಏನಾದರೂ ಅವಳಿಂದ ತಪ್ಪೇನಾದರೂ ಆಗಿಬಿಟ್ರೆ, ಸಣ್ಣ ಹುಡುಗಿ ಅಲ್ವಾ, ಗೊತ್ತಿಲ್ಲ, ನೀವು ಸಿಟ್ಟು ಮಾಡಬಾರ್ದು. ದುರ್ವಾಸರು ಆಯಿತು ಅಂತ ಹೇಳಿದ್ರು. ಕುಂತಿ ನಿಜವಾಗಿಯೂ ಏನು ಒಂದು ತಪ್ಪು ಮಾಡಲೇ ಇಲ್ಲ ಅಂತ ಸೇವೆ ಮಾಡಿದ್ಲು. ದೂರ್ವಾಸರು 5 ಆ ಮಂತ್ರ ಕೊಟ್ಟುಬಿಟ್ರು. ಆ ಮಂತ್ರ ನೋಡಿ, ಪಾಂಡುರಾಜನಿಗೆ ಮಕ್ಕಳೇ ಆಗುವುದಿಲ್ಲ ಅಂತ ಹೇಳುವಾಗ ಆ ಮಂತ್ರದ ಬಲದಿಂದ 5 ಶ್ರೇಷ್ಠ ದೇವತೆಗಳನ್ನೇ ಪುತ್ರರಾಗಿ ಪಡೆದಳು ಕುಂತಿ ಅಂತ ಹೇಳಿದರೆ, ನೀವು ಆಲೋಚನೆ ಮಾಡಿ ಅಂತೇಳಿದರೆ, ಯತಿಗಳ ಸೇವೆ ಮಾಡಿದರೆ ಎಂಥ ಅಪೂರ್ವವಾದ ಪುಣ್ಯ ಲಭಿಸ್ತದೆ ಅನ್ನೋದಕ್ಕೆ ಅದು ಉದಾಹರಣೆ. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಯುವ ಬಲಿ ದರ್ಶನೀಯೋತಿ ವಾಗ್ಮಿ ನ
ನಾಯಂ ಯೋಗ್ಯ ಕನ್ಯಕಾಗಾರವಾಸಂ ಇತ್ಯುಕ್ತವಂತಂ ರಾಮ ಆಹಾಪ್ತ ವಿದ್ಯೆ ನಾಸ್ಮಿನ್ ಶಂಕೇತ್ಯೈವ ಲೋಕಾಧಿನಾಥಂ. 172ನೇ ಶ್ಲೋಕ. ಆ ತರುಣನು ಬಲಿಷ್ಠನು, ನೋಡಲಿಕ್ಕೆ ಯೋಗ್ಯನು, ಈತನು ಕನ್ಯಾಗೃಹದಲ್ಲಿ ಆವಾಸವನ್ನು ಮಾಡಲು ಯೋಗ್ಯನಲ್ಲ. ಈ ರೀತಿ ಹೇಳಿದ ಲೋಕಕ್ಕೆ ಅಧಿರಾಜನಾದ ಕೃಷ್ಣನನ್ನು ಕುರಿತು ಸ್ವೀಕೃತವಾದ ತತ್ವಜ್ಞಾನವುಳ್ಳ ಈ ಯತಿಯಲ್ಲಿ ನಾವು ಸಂದೇಹ ಪಡಬಾರದು ಎಂಬುದಾಗಿ ಬಲರಾಮನು ಹೇಳುತ್ತಾನೆ. ಯುವಾ ಬಲಿ ದರ್ಶನೀಯ ಅತಿವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರವಾಸಂ ಇತ್ಯುಕ್ತವಂತಂ ರಾಮ ಆಹ ಆಪ್ತ ವಿದ್ಯೆ ನಾಸ್ಮಿನ್ ಶಂಕೇತ್ಯೇವ ನ ಅಸ್ಮಿನ್ ಶಂಕ ಇತ್ಯೇವ ಲೋಕಾಧಿನಾಥಂ. ಈಗ ಸುಮಾರೆಲ್ಲ ಇದುಂಟು ವಿಷಯಗಳು. ಕೃಷ್ಣ ಆಗುವುದಿಲ್ಲ ಅಂತ ಹೇಳಿದ. ಏನಂತ? ಹೌದು ಬಲರಾಮ, ನೀನು ಹೇಳಿದ್ದು ಹೌದು. ಯುವಾ ಅಂದರೆ ಸನ್ಯಾಸಿಗಳು, ಚಾತುರ್ಮಾಸ್ಯಕ್ಕೆ ಕೂತ್ಕೊಳ್ಳುವವರು ಕನ್ಯಾಗೃಹದಲ್ಲಿ ಏನು ಎಣಿಸಿದ್ದಿ? ಇವರಿಗೆ 70-80 ವರ್ಷ ಆಗಿದೆಯಾ? ಇವರು ಯುವ ಅಂತೇಳಿದರೆ ಇವರು ಯುವಕ ಸನ್ಯಾಸಿಯನ್ನು ಕನ್ಯಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತ್ಕೊಳ್ಳಿಕ್ಕೆ ಹೇಳ್ತೀಯಲ್ಲ ಬಲರಾಮ, ಏನಿದು? ಬಲಿ ಅಂತೇಳಿದರೆ ಮುದುಕರಾಗಿ ಹಣ್ಣು ಮುದುಕರಾಗಿ ಎಲ್ಲ ಹಲ್ಲು ಬೀಳಲಿಕ್ಕಾಗಿದ? ಇಲ್ಲ, ಬಲಿಷ್ಠರಾಗಿದ್ದಾರೆ, ದೇಹದಾರ್ಢ್ಯತೆ ಇದೆ. ಹುಡುಗಿಯರ ಹತ್ರ ಇವರನ್ನು ನೀನು ಬಿಡುವುದಾ? ದರ್ಶನೀಯ, ನೋಡಲಿಕ್ಕೆ ಎಷ್ಟು ಚೆಂದ ಇದ್ದಾರೆ ನೋಡು. ಅಂದರೆ ನೋಡಲಿಕ್ಕೆ ಏನೂ ಚೆಂದ ಇಲ್ಲ, ಕುರೂಪಿ ಇದ್ದರೆ ಸೋರಿಯಪ್ಪ, ಈ ಹುಡುಗಿ ಹತ್ರ ಹೋದರೆ ಯಾವ ಹುಡುಗಿಗೂ ಇಷ್ಟ ಆಗೋದಿಲ್ಲ. ಇದು ದರ್ಶನೀಯ, ಇವರನ್ನು ನೋಡಿದರೆ ಯಾರಿಗಾದರೂ ಹುಡುಗಿಯರಿಗೆ ಒಂದು ರೀತಿ ವಿಚಿತ್ರ ಆಗಿಬಿಡ್ಬೋದು. ಇಂಥ ಸ್ವಾಮಿಗಳನ್ನು ಕನ್ಯಕಾಗೃಹದಲ್ಲಿಯ ಅತಿವಾಗ್ಮಿ, ಮಾತು ಎಷ್ಟು ಚೆಂದ ಆಡ್ತಾರೆ. ಈಗ ಪ್ರವಚನ ಇಷ್ಟು ಚೆಂದ ಮಾಡ್ತಾರೆ. ಹುಡುಗಿಯರು ಹತ್ತಿರ ಬಂದರೆ ಇದೇ ರೀತಿ ಅವರನ್ನು ಒಳಗಾಕೊಳ್ಳಿಕ್ಕೂ ಒಳ್ಳೆ ಮಾತಾಡಿಬಿಟ್ರೆ ಅತಿವಾಗ್ಮಿ ಅಂದರೆ ಒಳ್ಳೆ ಮಾತಾಡಲಿಕ್ಕೆ ಗೊತ್ತುಂಟು ಅಂತೇಳಿದರೆ ಅದು ಡೇಂಜರೇ ಅಲ್ವಪ್ಪ. ಈಗ ನಾವು ಹೇಗೆ ಆಕರ್ಷಿತರಾಗಿದ್ದೇವೋ ಭಕ್ತರು, ಯಾಕಾದರೆ ಯಾವುದಾದ್ರೂ ಹುಡುಗಿಯನ್ನು ಈ ರೀತಿ ಆಕರ್ಷಣೆ ಮಾಡ್ಕೊಂಡ್ಬಿಟ್ರೆ, ಅಲ್ಲ ಅದೆಲ್ಲ ಬಿಡು, ನಮ್ಮ ಸುಭದ್ರೆಯನ್ನೇ ಒಂದು ವೇಳೆ ಆಕರ್ಷಣೆ ಮಾಡ್ಕೊಂಡು ಬಿಟ್ಟರೆ ಅಂತ ಹೇಳಲಿಲ್ಲ ಅಂದರೆ ಬಲರಾಮ ತಿಳ್ಕೊಳ್ಳಿ ಅಂತ. ಅಂದರೆ ಕೃಷ್ಣ ಇದೆಲ್ಲ ಏನು ಹೇಳೋದು ಅಂತೇಳಿದರೆ, ಅಂದರೆ ಒಂದು ವೇಳೆ ಸುಭದ್ರೆಯನ್ನು ಎತ್ತಿಕೊಂಡು ಹೋದರೂ ಕೂಡ ಇವರು ಯುವ ಅಂತೇಳಿದರೆ ಒಳ್ಳೆ ಯೌವನ ಇರುವಂಥ ಹುಡುಗ, ಬಲಿಷ್ಠ ಹುಡುಗ, ದರ್ಶನೀಯ, ಅಷ್ಟು ಚಲುವಾಗಿದ್ದಾನೆ, ಅತಿವಾಗ್ಮಿ, ಎಲ್ಲ ಗುಣ ಇರುವಂಥವನು, ಒಳ್ಳೆ ಜ್ಞಾನ ಇರುವಂಥವನು, ಒಳ್ಳೆ ವಿನಯ ಇರುವಂಥವನು, ಅಂದರೆ ಸುಭದ್ರೆಯನ್ನು ಕೈ ಹಿಡಿಲಿಕ್ಕೆ ಯೋಗ್ಯನಾದ ವರ. ಆದರೆ ಅಂದರೆ ಇದು ಒಳಗಿನ ಗುಟ್ಟು. ಅಂದರೆ ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಅವನು ನೀನು ನೋಡಿದ್ದಲ್ಲ ಬಲರಾಮ, ನೀನೇ ಹೇಳಿದ್ದಲ್ಲ, ಯುವ ಇದ್ದಾನೆ, ಬಲಿ ಇದ್ದಾನೆ, ದರ್ಶನೀಯ ಇದ್ದಾನೆ, ಅತಿವಾಗ್ಮಿ ಇದ್ದಾನೆ, ಹಾಗಾದರೆ ಸುಭದ್ರೆಯನ್ನು ಎತ್ತಿಕೊಂಡು ಹೋದ್ರೆ ಏನು ತೊಂದರೆ ಅಂತ ನಾಳೆ ಕೇಳಲಿಕ್ಕೂ ಆಗತ್ತೆ. ಅದಕ್ಕೋಸ್ಕರ ಎಲ್ಲ ಫೌಂಡೇಶನ್ ಹಾಕಿಬಿಟ್ಟ. ಅಂದರೆ ಈ ಕಡೆನೂ ಆಗ್ತದೆ, ಆ ಕಡೆನೂ ಆಗ್ತದೆ ಅಂತೇಳಿದರೆ ಕೆಲವರು ಮಾತಾಡಲಿಕ್ಕೆ ತುಂಬ ಜಾಣರು ಇರ್ತಾರೆ. ಅಂದರೆ ಈ ಕಡೆನೂ ಆ ಕಡೆನೂ, ಅಂದರೆ ನಿಮಗೆ ಅವರು ಮಾತಾಡುವಾಗ ಇವರು ಯಾವ ಕಡೆ ರೀ, ಆ ಕಡೆನ ಈ ಕಡೆನ ಗೊತ್ತೇ ಆಗೋದಿಲ್ಲ, ಆ ರೀತಿ. ಸೊ ಈ ಕೃಷ್ಣ ಅಂದರೆ ಕೃಷ್ಣ ಅಂತ ಹೇಳಿದರೆ ಅದು ಕೃಷ್ಣನೇ. ಕೃಷ್ಣ ಅಂತೇಳಿದರೆ ಆ ಥರ ಏನು ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದೇ ಕೃಷ್ಣ ಭಗವಂತ. ಸೊ ನಾಯಂ ಯೋಗ್ಯ ಇದನ್ನೆಲ್ಲ ಹೇಳಿಬಿಟ್ಟು ಕೃಷ್ಣ ಹೇಳುವುದು, ನಾಯಂ ಯೋಗ್ಯ, ಈ ಯತಿಶ್ರೇಷ್ಠರು ಯೋಗ್ಯರಲ್ಲ. ಯಾವುದಕ್ಕೆ? ಕನ್ಯಕಾಗಾರ ವಾಸಂ, ಕನ್ಯಾಗೃಹದಲ್ಲಿ ಚಾತುರ್ಮಾಸ್ಯ ಹೂಡಲಿಕ್ಕೆ ಇವರು ಯೋಗ್ಯರಲ್ಲಪ್ಪ. ಹಣ್ಣು ಮುದುಕ, ಎಲ್ಲ ಗಡ್ಡ ಎಲ್ಲ ಬೆಳ್ಳಗಾಗಿದೆ, ತಲೆ ಕೂದಲು ಬೆಳ್ಳಗಾಗಿದೆ, ಹಲ್ಲು ಬೀಳಲಿಕ್ಕಾಗಿದೆ ಅಂತ ಮುದುಕ ಅಂತ ಹೇಳಿದರೆ ಕನ್ಯಕಾಗಾರದಲ್ಲಿ ವ್ಯವಸ್ಥೆ ಮಾಡ್ಬೋದಿತ್ತು. ಇದು ಯುವ ಸನ್ಯಾಸಿ. ಇನ್ನು ಯುವಕರು ದರ್ಶನೀಯ ಅಂತೇಳಿದ್ರೆ ಅತಿವಾಗ್ಮಿ ಅಂತೇಳಿದರೆ ಪ್ರವಚನ ಚೆನ್ನಾಗಿ ಮಾಡ್ತಾರೆ, ಸರಿ, ನಿನಗೆ ಖುಷಿ ಆಯಿತು. ಆದರೆ ನಾಳೆ ಹಾಗೇ ಒಳ್ಳೆ ಮಾತಾಡಿಬಿಟ್ಟು ಹುಡುಗಿಯನ್ನು ಒಳಗಾಕೊಂಡ್ರೆ ಆವಾಗ ಏನು ಮಾಡ್ತೀಯ ನೀನು? ಆದ್ದರಿಂದ ಕನ್ಯಾಗೃಹದಲ್ಲಿ ಚಾತುರ್ಮಾಸ್ಯಕ್ಕೆ ಇವರು ಯೋಗ್ಯರಲ್ಲ
ಅಂದರೆ ಕೃಷ್ಣಂದು ಏನಂತ ಹೇಳಿದರೆ ಯೋಗ್ಯರಲ್ಲ ಅಂತಲೂ ಹೇಳಬೇಕು, ಆಮೇಲಿಂದ ನೀನು ಹೇಳಿದಿ ಅಂತ ನಾನು ವ್ಯವಸ್ಥೆ ಮಾಡಿದೆ ಅಂತಲೂ ಆಗಬೇಕು. ಅಂದರೆ ಹೆಚ್ಚು ಕಡಿಮೆ ಆದರೆ ಬಲರಾಮನ ತಲೆ ಮೇಲೆ, ಸರಿಯಾದರೆ ತಾನು ಮಾಡಿದೆ ಅಂತ. ಅಂದರೆ ಕೃಷ್ಣ ಎಷ್ಟು ಅಂತೇಳಿದ್ದು ಎಷ್ಟು ಜಾಣ ಅನ್ನುವಂಥದ್ದು ಸರಿಯಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ. ನಂತರ ಇತ್ಯುಕ್ತವಂತಂ, ಹೀಗೆ ಕೃಷ್ಣ ಹೇಳಿದಾಗ ಸಾಧ್ಯನೇ ಇಲ್ಲ ಇಷ್ಟು ಚೆಂದ ಕಾಣುವಂತಹ ಇಂಥ ಯುವ ಸನ್ಯಾಸಿ ನಮ್ಮ ಕನ್ಯಾಗೃಹದಲ್ಲಿ ಚಾತುರ್ಮಾಸ್ಯ ಕೂತ್ಕೊಳ್ಳುವಂಥದ್ದನ್ನು ನಾನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಬಲರಾಮ, ನೀನು ಏನು ಹೇಳ್ತಾ ಇದೀಯಾ ಅಂತ ಕೇಳಿದಾಗ ಬಲರಾಮ ಹೇಳ್ತಾನೆ, ಅರೆ ಕೃಷ್ಣ ಹೀಗೆಲ್ಲ ಮಾತಾಡಬಾರ್ದಪ್ಪ. ಆಹಾ ಅಂದರೆ ಹೇಳಿದ ಬಲರಾಮ, ಆಪ್ತವಿದ್ಯೆ, ಇವರೆಲ್ಲ ಅಪರೋಕ್ಷ ಜ್ಞಾನಿಗಳಪ್ಪ, ಮಹಾಜ್ಞಾನಿಗಳು ಇವರು. ಆಪ್ತವಿದ್ಯೆ ನ ಅಸ್ಮಿನ್ ಶಂಕ, ಇವರ ಮೇಲೆ ಸಂದೇಹ ಪಡುವುದು ಕೂಡ ಉಂಟಲ್ಲ, ತಪ್ಪು. ಸಂದೇಹ ಪಡಲಿಕ್ಕೆ ಕೂಡದು. ನ ಅಸ್ಮಿನ್ ಶಂಕ, ಏನು ಇವರ ಮೇಲೆ ಶಂಕೆ ಸೂತ್ರಾಂ ಸರಿಯಲ್ಲ. ಇತ್ಯೇವ ಲೋಕಾಧಿನಾಥಂ, ಈ ರೀತಿ ಲೋಕಾಧಿನಾಥನಾದ ಕೃಷ್ಣನನ್ನು ಕುರಿತು ಬಲರಾಮ ಹೇಳ್ತಾನೆ, ಇಲ್ಲಪ್ಪ ಹಾಗೆ ಹೇಳಲೇಬಾರ್ದು, ಹಾಗೆ ಯೋಚಿಸಲಿಕ್ಕೂ ಬಾರದು. ಯಾಕಂತೇಳಿದರೆ ಇವರು ಅತ್ಯಂತ ಮಹಾನ್ ಜ್ಞಾನಿಗಳು. ಇವರೆಲ್ಲ ಇವರೇನಾದರೂ ತಪ್ಪು ಮಾಡ್ತಾರೆ ಅಥವಾ ಒಂದು ತಪ್ಪಿಗೆ ಅವಕಾಶ ಕೊಡ್ತಾರೆ ಅಂತ ನಮ್ಮ ತಲೆಗೆ ಬರಲಿಕ್ಕೂ ಕೂಡ್ದು ಅಂತ ಕೃಷ್ಣನಿಗೆ ಬಲರಾಮ ಹೇಳ್ತಾನೆ. ಸೊ ಕೃಷ್ಣ ಹೇಳ್ತಾನೆ ಬಲರಾಮನಿಗೆ, ಇವನು ತರುಣ, ಇವರು ಬಲಶಾಲಿ, ಬಲಿ, ಇವರು ರೂಪವಂತರು, ಇವರು ಉತ್ತಮ ಮಾತುಗಾರರು. ಅಂತಹ ಯುವ ಸನ್ಯಾಸಿಯನ್ನು ಕನ್ಯಾಗಾರದಲ್ಲಿ ಇರಿಸುವುದು ಯೋಗ್ಯ ಅಲ್ಲ ಬಲರಾಮ, ಎಷ್ಟು ಯೋಚನೆ ಮಾಡುವುದಿಲ್ಲಲ್ಲ ನೀನು ಅಂತ ತಮ್ಮ ಅಣ್ಣನಿಗೆ ಹೇಳಿದಾಗ ಲೋಕನಾಥನಾದ ಕೃಷ್ಣ ಬಲರಾಮನಿಗೆ ಈ ರೀತಿ ನುಡಿಯಲು ಬಲರಾಮ ಹೇಳ್ತಾನೆ, ಹರೇ ಕೃಷ್ಣ, ವಿದ್ಯಾವಂತರಾದ ಆಪ್ತವಿದ್ಯೆ, ಇವರೆಲ್ಲ ಸ್ವಲ್ಪ ಕಲ್ತದ್ದ, ಎಷ್ಟು ಕಲ್ತಿದ್ದಾರೆ, ಅವ್ರು ಹೇಗೆ ಮಾತಾಡ್ತಾರೆ ನೋಡು, ಎಂಥ ಜ್ಞಾನ ಇದೆ ನೋಡು, ಅಂಥ ಗುಣವಂತರು, ಜ್ಞಾನವಂತರು, ಸನ್ಯಾಸಿ, ಅವರ ಮೇಲೆ ಈ ಥರ ಎಲ್ಲ ಮಾತಾಡಬಾರ್ದಪ್ಪ ಕೃಷ್ಣ. ಸೊ ಹೀಗೆ ಲೋಕನಾಥನಾದ ಕೃಷ್ಣ ನುಡಿದದ್ದಕ್ಕೆ ಬಲರಾಮ ಹೇಳೋದು, ವಿದ್ಯಾವಂತರಾದ, ಜ್ಞಾನವಂತರಾದ, ಗುಣವಂತರಾದ ಇಂಥ ಯತಿಶ್ರೇಷ್ಠರ ಬಗ್ಗೆ ಅಂತಹ ಸಂದೇಹ ತರವಲ್ಲ, ಇದು ಸರಿಯಲ್ಲ ಕೃಷ್ಣ, ಹಾಗೆಲ್ಲ ಮಾತಾಡಬಾರ್ದು, ತಪ್ಪು ಅಂತ ಹೇಳ್ತಾನೆ. ಸೊ ಹೀಗೆ ಕೃಷ್ಣ ಈ ರೀತಿ ಯುವ, ಬಲಿ, ದರ್ಶನೀಯ, ಅತಿವಾಗ್ಮಿ ಅಂತ ವರ್ಣಿಸುವ ಮೂಲಕ ನಾಳೆ ಈ ಸನ್ಯಾಸಿ ಬೇರೆ ಯಾರಲ್ಲ, ಅರ್ಜುನ ಸುಭದ್ರೆಯನ್ನು ಎತ್ತಿಕೊಂಡು ಹೋದ ಅಂತ ಹೇಳಿದರೆ ಬಲರಾಮನಿಗೆ ಯೋಚನೆ ಆಗಬೇಕಲ್ಲ, ಅವತ್ತು ನೀನು ಏನು ಹೇಳಿದ್ದು ಅಂತ ಹೇಳಿದರೆ ಯುವ, ಬಲಿ, ದರ್ಶನೀಯ, ಅತಿವಾಗ್ಮಿ, ನೋಡಿದರೆ ಕೃಷ್ಣನಿಗಿಂತ ಸುಭದ್ರೆಗೆ ಇನ್ನು ಇದಕ್ಕಿಂತ ಒಳ್ಳೆ ವರ ಯಾರು ಸಿಗ್ತಾನೆ, ಇದು ಇದ್ದದ್ರಲ್ಲಿ ಬೆಸ್ಟ್ ವರ ಈ ಅರ್ಜುನನೇ ಅಲ್ವಾ ಅಂತ ಆಗ ಇದೇ ಮಾತುಗಳನ್ನು ಉಪಯೋಗಿಸಲಿಕ್ಕೆ ಆಗ್ತದೆ ಅಂತ ಏನಿದು ಫೌಂಡೇಶನ್ ಹಾಕಿದ್ದು ಅನ್ನುವಂಥದ್ದು. ಆಮೇಲಿಂದ ನಂತರ ಇನ್ನೇನಿದು ಈ ರೀತಿಯಾಗಿ ಕೃಷ್ಣ ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ ಮಾತಾಡ್ತಾನೆ. ಏನಂತೇಳಿದರೆ ಬಲರಾಮನಿಗೆ ಹೇಳುವಾಗ ಏನಂತೇಳಿದರೆ ಇಲ್ಲ, ಇದು ಸಾಧ್ಯನೇ ಇಲ್ಲ ಅಂತ. ಆಮೇಲಿಂದ ಏನಾಗ್ತದೆ ಅನ್ನುವಂಥದ್ದು. ಹಾಗಾದರೆ ಇನ್ನೀಗ ಚಾತುರ್ಮಾಸ್ಯ ಅಲ್ಲ ಚಾತುರ್ಮಾಸ್ಯಕ್ಕೆ ಆಗುವುದಿಲ್ಲ ಅಂತ ಕೃಷ್ಣ ಹೇಳಿದ್ನ, ಏನು ವಿಷಯ ಅಂತ ಇನ್ನು ನೆಕ್ಸ್ಟ್ ಇದರಲ್ಲಿ ನೋಡುವ. ಇವತ್ತು ಇಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.